ಸ್ನೇಹಿತರೆ, ಈ ಕತೆ 29 ಡಿಸೆಂಬರ್ 1972ರಂದು ಶುರುವಾಗುತ್ತೆ. ಈಸ್ಟರ್ನ್ ಏರ್ಲೈನ್ ಫ್ಲೈಟ್ 401 ತನ್ನ ಎಲ್ಲಾ ಸೌಲಭ್ಯಗಳೊಂದಿಗೆ 163 ಪ್ರಯಾಣಿಕರು ಮತ್ತು 13 ಸಿಬ್ಬಂದಿಗಳೊಂದಿಗೆ ತಯಾರಾಗುತ್ತೆ. ಎಲ್ಲ ಸಿಬ್ಬಂದಿ ಸದಸ್ಯರು ಪ್ರಯಾಣಿಕರೊಂದಿಗೆ ತಮ್ಮ ಸ್ಥಳಗಳಲ್ಲಿ ಕುತ್ಕೊಳ್ತಾರೆ. ನಂತರ ಅನೌನ್ಸ್ಮೆಂಟ್ ಮಾಡ್ತಾರೆ. 9:20ಕ್ಕೆ ವಿಮಾನ ಜಾನ್ ಕೆನಡಿ ಏರ್ಪೋರ್ಟ್ ನ್ಯೂಯಾರ್ಕ್ ದಿಂದ ಹಾರುತ್ತೆ. ಇದು ಫ್ಲೋರಿಡಾದ ಮಿಯಾಮಿ ಏರ್ಪೋರ್ಟ್ಗೆ ತಲುಪಬೇಕಾಗಿರುತ್ತೆ. ವಿಮಾನದಲ್ಲಿ ಎಲ್ಲ ಪ್ರಯಾಣಿಕರು ಗಾಢವಾದ ನಿದ್ರೆಯಲ್ಲಿ ಮತ್ತು ಇನ್ನೂ ಕೆಲವರು ಎಂಜಾಯ್ ಮಾಡ್ತಿರ್ತಾರೆ. ಪ್ರಯಾಣಿಕರಿಗೆ ಬೇಕಾದ ಎಲ್ಲ ಊಟ ಉಪಚಾರ ಕೂಡ ಸಿಗುತ್ತಿರುತ್ತೆ. ಸ್ನೇಹಿತರೆ, ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ಬನ್ನಿ. ಸುಮಾರು 2 ಗಂಟೆಗಳ ಕಾಲ ಎಲ್ಲವೂ ಸುರಕ್ಷಿತವಾಗಿಯೇ ನಡೀತಿರುತ್ತೆ. ಫ್ಲೋರಿಡಾದ ಮಿಯಾಮಿ ಏರ್ಪೋರ್ಟ್ ಕೂಡ ಬರುತ್ತೆ. ಈ ಸಮಯದಲ್ಲಿ ವಿಮಾನದ ಕ್ಯಾಪ್ಟನ್ ಬಾಬ್ ಲೋಫ್ಟ್ ಆಗಿರ್ತಾರೆ. ಇವರಿಗೆ 30,000 ಗಂಟೆಗಳ ಕಾಲ ವಿಮಾನ ನಡೆಸಿರುವ ಅನುಭವ ಇರುತ್ತೆ ಮತ್ತು ಕೋ ಪೈಲಟ್ ಆಗಿ ಸ್ಟಾಕ್ ಸ್ಟೀಲ್ ಆಗಿರುತ್ತಾರೆ. ಇವರಿಗೆ 5,800 ಗಂಟೆಗಳ ಕಾಲ ಫ್ಲೈಟ್ ನಡೆಸಿರುವ ಅನುಭವ ಇರುತ್ತೆ. ಇವರ ಜೊತೆಗೆ ಫ್ಲೈಟ್ ಇಂಜಿನಿಯರ್ ಆದ ಡಾನ್ ರೆಪೋ ಕೂಡ ಇರುತ್ತಾರೆ. ಇವರಿಗೂ ಕೂಡ 15,700 ಗಂಟೆಗಳ ಕಾಲ ವಿಮಾನ ನಡೆಸಿರುವ ಅನುಭವ ಇರುತ್ತೆ. ಈಗ ವಿಮಾನ ಲ್ಯಾಂಡ್ ಆಗಬೇಕಾಗಿರುತ್ತೆ. ವಿಮಾನದ ಪೈಲಟ್ ಆದ ಬಾಬ್ ಲೋಫ್ಟ್ ಲ್ಯಾಂಡಿಂಗ್ ಲಿವರ್ನ ಕೆಳಗಡೆ ಇಳಿತಾರೆ. ಲ್ಯಾಂಡ್ ಆಗ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ವಿಮಾನ ಲ್ಯಾಂಡ್ ಆಗಬೇಕಾದ್ರೆ ಸ್ಕ್ರೀನ್ ಮೇಲೆ ಗ್ರೀನ್ ಸಿಗ್ನಲ್ ತೋರಿಸುತ್ತೆ, ಆದರೆ ಇಲ್ಲಿ ಗ್ರೀನ್ ಸಿಗ್ನಲ್ ತೋರಿಸಲ್ಲ. ಇದನ್ನ ಕೋ ಪೈಲಟ್ ನೋಡಿ ಶಾಕ್ ಆಗ್ತಾನೆ. ಇದನ್ನ ಬಾಬ್ ಲೋಫ್ಟ್ ಕೂಡ ನೋಡಿ ಅವ್ರಿಗೆ ಏನ್ ಮಾಡುದು ಅಂತ ದಿಕ್ಕೇ ತೋಚದಂತಾಗುತ್ತೆ. ಬಾಬ್ ಲೋಫ್ಟ್ ಮತ್ತೊಮ್ಮೆ ಲ್ಯಾಂಡಿಂಗ್ ಲಿವರ್ನ ಮೇಲೆ ಕೆಳಗೆ ಮಾಡ್ತಾರೆ. ಅವಾಗಲೂ ಕೂಡ ಗ್ರೀನ್ ಸಿಗ್ನಲ್ ತೋರಿಸಲ್ಲ. ಈ ಗ್ರೀನ್ ಸಿಗ್ನಲ್ ತೋರಿಸದಿದ್ರೆ ವಿಮಾನ ಲ್ಯಾಂಡ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಗಲ್ಲ. ಒಂದು ವೇಳೆ ಹಾಗೆ ಲ್ಯಾಂಡ್ ಮಾಡಿದರೆ ವಿಮಾನ ಕ್ರ್ಯಾಶ್ ಆಗುವ ಸಂಭವ ಇರುತ್ತೆ. ಇದನ್ನ ಬಾಬ್ ಲೋಫ್ಟ್ ತಕ್ಷಣವೇ ಕಂಟ್ರೋಲ್ ಯೂನಿಟ್ಗೆ ತಿಳಿಸ್ತಾರೆ. ಆಗ ಪೈಲಟ್ಗೆ 2,000 ಫೀಟ್ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಮತ್ತು ಆಟೋ ಪೈಲಟ್ ನಲ್ಲಿ ಹಾಕಿ ಏನಾಗಿದೆ ಅಂತ ಇಂಜಿನ್ ಚೆಕ್ ಮಾಡಲು ತಿಳಿಸ್ತಾರೆ. ಆಗ ಬಾಬ್ ಲೋಫ್ಟ್ ಕಂಟ್ರೋಲ್ ಯೂನಿಟ್ ಹೇಳಿದ ತರಾನೇ ಬಾಬ್ ಲೋಫ್ಟ್ 2,000 ಫೀಟ್ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಆಟೋ ಪೈಲಟ್ ನಲ್ಲಿ ಹಾಕ್ತಾರೆ. ಆಗ ಇಂಜಿನಿಯರ್ಗೆ ಇಂಜಿನ್ ನ ಚೆಕ್ ಮಾಡಲು ತಿಳಿಸ್ತಾರೆ. ನಂತರ ಇಂಜಿನಿಯರ್ ಎಲ್ಲ ಇಂಡಿಕೇಟರ್ ನ ಚೆಕ್ ಮಾಡ್ತಾರೆ. ಆಗ ಎಲ್ಲವೂ ಕೂಡ ಸರಿಯಾಗಿ ಇರುತ್ತೆ. ನಂತರ ಒಂದು ಬಟನ್ ಪ್ರೆಸ್ ಮಾಡ್ತಾರೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ಇಂಡಿಕೇಟರ್ ಒಂದೇ ಕ್ಷಣದಲ್ಲಿ ಆನ್ ಆಗ್ತವೆ. ಅಂದ್ರೆ ಎಲ್ಲ ಇಂಡಿಕೇಟರ್ ಸರಿಯಾಗಿ ಕೆಲಸ ಮಾಡ್ತಾ ಇವೆ ಎಂದರ್ಥ. ಆದರೆ ಈ ಬಟನ್ ಪ್ರೆಸ್ ಮಾಡಿದಾಗಲೂ ಕೂಡ ಗ್ರೀನ್ ಲೈಟ್ ತೋರಿಸಲ್ಲ. ಇದೆಲ್ಲ ಆಗುವಷ್ಟರಲ್ಲಿ ವಿಮಾನ ಸ್ವಲ್ಪ ಕೆಳಗೆ ಬಂದಿರುತ್ತೆ. ಲ್ಯಾಂಡಿಂಗ್ ಗೇರ್ಗೆ ಏನಾಗಿದೆ ಅಂತ ತಿಳ್ಕೋದ್ರಲ್ಲಿ ಎಲ್ಲರೂ ಮಗ್ನರಾಗಿರ್ತಾರೆ. ಆದರೆ ವಿಮಾನ ಆಟೋ ಪೈಲಟ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಬರ್ತಾನೆ ಇರುತ್ತೆ. ಇದು ಯಾರಿಗೂ ಕೂಡ ಗೊತ್ತಿರಲ್ಲ. ನಂತರ ಇಂಜಿನಿಯರ್ ಲ್ಯಾಂಡಿಂಗ್ ಗೇರ್ನ ನೋಡ್ತಾನೆ. ಆದರೆ ಈಗಲೂ ಕೂಡ ಮುಂಭಾಗದ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿರಲ್ಲ. ಇದು ಓಪನ್ ಆಗದೆ ವಿಮಾನವನ್ನು ಲ್ಯಾಂಡ್ ಮಾಡಿದರೆ ವಿಮಾನ ಕ್ರ್ಯಾಶ್ ಆಗಿ ಬ್ಲಾಸ್ಟ್ ಆಗುವ ಚಾನ್ಸ್ ಇರುತ್ತೆ. ಅಂದರೆ ಇದು ಓಪನ್ ಆಗದಿದ್ದರೆ ವಿಮಾನವನ್ನು ಲ್ಯಾಂಡ್ ಮಾಡೋಕ್ಕಾಗಲ್ಲ. ವಿಮಾನ ಸ್ವಲ್ಪ ಕೆಳಗಡೆ ಬರೋದ್ರಿಂದ ವಿಮಾನದ ನಿಯಂತ್ರಣ ತಪ್ಪುತ್ತೆ. ಇದನ್ನು ತಿಳಿದು ಎಲ್ಲ ಪ್ರಯಾಣಿಕರು ಹೆದರುತ್ತಾರೆ ಮತ್ತು ಕಿರುಚಾಡುತ್ತಾರೆ. ಎಲ್ಲ ಕ್ರೂ ಮೆಂಬರ್ಸ್ ಪ್ರಯಾಣಿಕರನ್ನ ಶಾಂತವಾಗಿರಲು ಪ್ರಯತ್ನಿಸ್ತಾರೆ. ಆಗ ವಿಮಾನ 1,000 ಫೀಟ್ ಎತ್ತರದಲ್ಲಿತ್ತು. ಕ್ಯಾಪ್ಟನ್ಗೆ ಗೊತ್ತಾಗುತ್ತೆ ಇನ್ನೂ ಕೆಳಗಡೆ ಹೋದರೆ ವಿಮಾನ ಕ್ರ್ಯಾಶ್ ಆಗುತ್ತೆ ಅಂತ. ನಂತರ ಪೈಲಟ್ ಮೇಲಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸ್ತಾನೆ, ಆದರೆ ಅದು ಸಾಧ್ಯವಾಗಲ್ಲ. ನಂತರ ವಿಮಾನ ಕ್ರ್ಯಾಶ್ ಆಗಿಬಿಡುತ್ತೆ. ವಿಮಾನ ಕ್ರ್ಯಾಶ್ ಆಗುವ ವೇಳೆ ವಿಮಾನದ ಸ್ಪೀಡ್ 365 km/h ಇರುತ್ತೆ. ಇಲ್ಲಿ 101 ಜನರ ಪ್ರಾಣ ಹೋಗಿರುತ್ತೆ. ಖುಷಿ ವಿಚಾರ ಏನೆಂದರೆ 75 ಜನರ ಪ್ರಾಣ ಉಳಿದಿರುತ್ತೆ. ಇವರು ಆ ವಿಮಾನದಲ್ಲಿದ್ದಾಗ ಯಾವ ತರ ಭಯಪಟ್ಟಿರಬಹುದು ಅಂತ ನೀವೇ ಒಂದು ಸಲ ಊಹೆ ಮಾಡಿಕೊಳ್ಳಿ. ವಿಮಾನದ ಎಲ್ಲ ಪಾರ್ಟ್ಸ್ಗಳು ಏರ್ಪೋರ್ಟ್ ನಿಂದ 30 km ದೂರದಲ್ಲಿ ಸಿಗುತ್ತವೆ. ಸ್ನೇಹಿತರೆ, ಈಗ ನಿಮಗೆ ಅನಿಸಿರಬಹುದು ಎಲ್ಲ ನಾರ್ಮಲ್ ಆಗಿದೆ, ಇದು ಭೂತದ ವಿಮಾನ ಹೇಗಾಗುತ್ತೆ ಅಂತ. ಸೊ ನೀವು ಭೂತದ ವಿಮಾನ ಹೇಗಾಗುತ್ತೆ ಅಂತ ತಿಳ್ಕೊಬೇಕಾದ್ರೆ ಈ ವಿಮಾನಕ್ಕೆ ಸಂಬಂಧಿಸಿದಂತ ಅಂದ್ರೆ ಈಸ್ಟರ್ನ್ ಏರ್ಲೈನ್ 401 ವಿಮಾನಕ್ಕೆ ಸಂಬಂಧಿಸಿದಂತ ಈಸ್ಟರ್ನ್ ಏರ್ಲೈನ್ 318 ವಿಮಾನದ ಬಗ್ಗೆ ತಿಳ್ಕೋಬೇಕು. ಈ ವಿಮಾನ ಕೂಡ ನ್ಯೂಯಾರ್ಕ್ ನಿಂದ ಫ್ಲೋರಿಡಾದ ಮಿಯಾಮಿ ಏರ್ಪೋರ್ಟ್ಗೆ ಹೋಗಬೇಕಾಗಿರುತ್ತೆ. ನಂತರ ವಿಮಾನ ಪ್ರಯಾಣ ಬೆಳೆಸುತ್ತೆ. ವಿಮಾನದ ಏರ್ ಹಾಸ್ಟೆಸ್ ಆದ ಮೇರಿ ಫುಡ್ ಸ್ಟೋರ್ ಕಡೆ ಬರ್ತಾಳೆ. ಫುಡ್ನ ಬಿಸಿ ಮಾಡಬೇಕಂತ ಓವನ್ ಹತ್ರ ಹೋಗಿ ಓವನ್ ಒಳಗೆ ಕೈ ಹಾಕ್ತಾಳೆ. ಕೈ ಹಾಕಿದ ತಕ್ಷಣ ಒಂದು ಭಯಾನಕವಾದ ಮುಖ ಅವಳ ಮುಂದೆ ಬರುತ್ತೆ. ಇದನ್ನು ನೋಡಿ ಮೇರಿ ಹೆದರಿ ಹಿಂದೆ ಜೇರಿತಾಳೆ. ಆ ಮುಖದ ಹತ್ರ ಮೇರಿ ಮಾತಾಡಬೇಕು ಅನ್ಕೊಳ್ತಾಳೆ, ಆದರೆ ಅವಳಿಗೆ ಭಯದಿಂದ ಮಾತೇ ಬರ್ತಿರಲ್ಲ. ಇದೆಲ್ಲ ಭ್ರಮೆ ಅನ್ಕೊಂಡು ಮೇರಿ ಮತ್ತೆ ಓವನ್ ಒಳಗೆ ಕೈ ಹಾಕ್ತಾಳೆ. ಮತ್ತೆ ಆ ಮುಖ ಬರುತ್ತೆ. ಭಯದಿಂದ ಮೇರಿ ಅಲ್ಲಿಂದ ಓಡಿ ಹೋಗ್ತಾಳೆ ಮತ್ತು ಫ್ಲೈಟ್ ಇಂಜಿನಿಯರ್ಗೆ ಆದ ವಿಷಯವೆಲ್ಲ ಹೇಳ್ತಾಳೆ. ಆದ್ರೆ ಆ ಇಂಜಿನಿಯರ್ ಇದೆಲ್ಲ ಸುಳ್ಳು ಅಂತಾನೆ. ನಂತರ ಆ ಇಂಜಿನಿಯರ್ ಕೂಡ ಓವನ್ ಹತ್ತಿರ ಮೇರಿ ಜೊತೆ ಹೋಗ್ತಾನೆ. ಆಗ ಅವನು ಕೈ ಹಾಕಿದಾಗ ಆ ಮುಖ ಅವನ ಮುಂದೆನೂ ಕೂಡ ಬರುತ್ತೆ. ಅದಲ್ಲದೆ ಅವನ ಜೊತೆ ಆ ಮುಖ ಮಾತಾಡುತ್ತೆ ಕೂಡ. ಎಚ್ಚರವಾಗಿರಿ, ಇನ್ನು ಕೆಲವೇ ಕ್ಷಣದಲ್ಲಿ ಈ ವಿಮಾನಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತೆ ಎಂದು ಹೇಳಿ ಆ ಮುಖ ಅಲ್ಲಿಂದ ಮಾಯವಾಗುತ್ತೆ. ಇಲ್ಲಿ ಇಂಜಿನಿಯರ್ ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾನೆ. ಯಾಕಂದ್ರೆ ಆ ಮುಖ ಫ್ಲೈಟ್ 401 ಕ್ರ್ಯಾಶ್ ನಲ್ಲಿ ಸತ್ತು ಹೋದ ಡಾನ್ ರೆಪೋದು ಅಂತ. ನಂತರ ಮೇರಿ ಮತ್ತು ಇಂಜಿನಿಯರ್ ಉಳಿದ ಕ್ರೂ ಮೆಂಬರ್ಸ್ ಕೂಡ ಹೇಳ್ತಾರೆ. ಆದರೆ ಯಾರೂ ನಂಬದೆ ನಗಲು ಶುರು ಮಾಡ್ತಾರೆ. ನಂತರ ಪೈಲಟ್ಗೆ ವಿಮಾನದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಕೊಂಡು ಆಗ ಆ ವಿಮಾನವನ್ನು ಮತ್ತೊಮ್ಮೆ ನ್ಯೂಯಾರ್ಕ್ ಕಡೆ ತಿರುಗಿಸ್ತಾನೆ. ನಂತರ ರಿಪೇರಿ ಮಾಡಿ ಮತ್ತೊಮ್ಮೆ ಆ ವಿಮಾನ ಪ್ರಯಾಣಿಸಲು ಶುರು ಮಾಡುತ್ತೆ. ಸ್ವಲ್ಪ ದೂರ ಹೋದ ನಂತರ ಲೆಫ್ಟ್ ಸೈಡ್ ನಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಇದನ್ನೆಲ್ಲ ನೋಡಿ ಪ್ರಯಾಣಿಕರು ಭಯಪಡೋಕೆ ಶುರು ಮಾಡ್ತಾರೆ.
ಹೀಗೆ ಮೇರಿ ಮತ್ತು ಇಂಜಿನಿಯರ್ಗೆ ಡಾನ್ ರಪೋ ಹೇಳಿದ ಮಾತುಗಳು ನೆನಪಾಗುತ್ತವೆ. ಈ ಘಟನೆ ಆಗಕ್ಕೆ ಕಾರಣ ಏನೆಂದರೆ ಫ್ಲೈಟ್ 401 ಕ್ರ್ಯಾಶ್ ಆದಾಗ ಕೆಲವು ಪಾರ್ಟ್ಸ್ಗಳನ್ನ ಬೇರೆ ವಿಮಾನಕ್ಕೆ ಹಾಕ್ತಾರೆ. ಇದೇ ಫ್ಲೈಟ್ 318 ವಿಮಾನ. ಸೊ ಈಗ ನಿಮಗೆ ಈ ಎರಡು ವಿಮಾನಗಳ ನಡುವಿನ ಸಂಬಂಧದ ಬಗ್ಗೆ ಗೊತ್ತಾಗಿರುತ್ತೆ. ಈ ರೀತಿ ಇನ್ನೂ ಹಲವು ವಿಮಾನಗಳು ಇಂತಹ ಘಟನೆಗಳಿಗೆ ತುತ್ತಾಗಿವೆ. ಇದರಿಂದಲೇ ಆ ವಿಮಾನಕ್ಕೆ ದಿ ಗೋಸ್ಟ್ ಫ್ಲೈಟ್ 401 ಎಂದು ಹೆಸರು ಬಂದಿದೆ. ಫ್ಲೈಟ್ 318 ನಲ್ಲಿದ್ದ ಓವನ್ ಕೂಡ ಈ ವಿಮಾನದ್ದೇ ಆಗಿರುತ್ತೆ. ಇದಷ್ಟೇ ಅಲ್ಲದೆ ಇನ್ನೂ ಹಲವು ಭಾಗಗಳು ಕೂಡ 401 ವಿಮಾನದ್ದೇ ಆಗಿರುತ್ತೆ. ಹೀಗೆ ಆ ದೆವ್ವದಿಂದ ಅನೇಕ ಜನರನ್ನು ಮತ್ತು ವಿಮಾನ ಅಪಘಾತದಿಂದ ರಕ್ಷಿಸಲಾಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.